ಎಲ್ಲ ಮಕ್ಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಒಂದಾನೊಂದು ಕಾಲದಲ್ಲಿ ಮನಸ್ವಿ ಎಂಬ ಕಾಡಲ್ಲಿ ನಡೆದಂತಹ ಕತೆ ಇದಾಗಿದೆ. ಮನಸ್ವಿ ಕಾಡಲ್ಲಿ ತುಂಬಾ ಪ್ರಾಣಿ ಪಕ್ಷಿಗಳು ವಾಸಿಸ್ತಾ ಇದ್ವು. ಇದು ಚಿಂಟು ಹಾಗೂ ಬಬ್ಲು ಹದ್ದಿನ ಮನೆಯಾಗಿತ್ತು. ಇಬ್ಬರೂ ಕೂಡ ಒಂದೇ ಮರದಲ್ಲಿ ಮನೆ ಕಟ್ಕೊಂಡಿದ್ರು. ಚಿಂಟು ತನ್ನ ಮಗಳೊಂದಿಗೆ ವಾಸಿಸ್ತಾ ಇದ್ಲು. ತನ್ನ ಮಗಳಿಗೆ ಚೆನ್ನಾಗಿ ಓದಿಸ್ಬೇಕು, ವಿದ್ಯಾಭ್ಯಾಸ ಎಲ್ಲ ಕೊಡಿಸ್ಬೇಕು ಅಂತ ಕಷ್ಟಪಡ್ತಾ ಇದ್ಲು. ಒಂದಿನ ಚಿಂಟು ಮನೆಗೆ ಅವಳ ಗೆಳತಿ ಮಿಂಟು ಬಂದ್ಲು. ಓಹೋ, ಏನು ಮಿಂಟು, ಇಷ್ಟು ದಿನ ಆದಮೇಲೆ ನಾನು ನಿನಗೆ ನೆನಪಾದ್ನ? ಹಾಗೇನಿಲ್ಲ ಚಿಂಟು, ನಿನಗೆ ಗೊತ್ತಲ್ಲ, ನಾನಿರೋದು ಪಕ್ಕದ ಕಾಡಲ್ಲಿ. ಇಲ್ಲಿಗೆ ಬರೋಕೆ ತುಂಬಾ ಸಮಯ ಬೇಕಾಗುತ್ತೆ, ಹಾಗಾಗಿ ಬರೋಕ್ಕಾಗಿಲ್ಲ. ಆದರೆ ನಾನೀಗ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಹಾಗಾಗಿ ನಿನ್ನ ಸಹಾಯ ಕೇಳ್ಕೊಂಡು ಬಂದೆ. ನಮ್ಮ ಕಾಡಲ್ಲಿ ಮಳೆ ಬರದೆ 1 ವರ್ಷನೇ ಆಗೋಯ್ತು. ಎಲ್ಲ ಬೆಳೆಗಳು ಕೂಡ ಸುಟ್ಟು ಹೋಗಿದೆ, ಮರಗಳು ಒಣಗಿ ಹೋಗಿದೆ, ಒಂದು ತೊಟ್ಟು ನೀರು ಕೂಡ ಇಲ್ಲ. ನಮ್ಮ ಹತ್ರ ಧಾನ್ಯನೂ ಇಲ್ಲ. ನನಗೆ ಸ್ವಲ್ಪ ನೀನು ಧಾನ್ಯ ಕೊಟ್ಟರೆ ನಾನು ಅದನ್ನು ಭೂಮಿಲಿ ಹಾಕಿ ಫಸಲನ್ನು ತೆಗಿಬೋದು. ನನಗೆ ಸಹಾಯ ಮಾಡ್ತೀಯಾ ಚಿಂಟು ಅಂತ ಮಿಂಟು ಕೇಳಿದ್ಲು. ನಾನು ನಿನಗೆ ಸಹಾಯ ಮಾಡ್ತೀನಿ, ಆದರೆ ನನ್ನ ಹತ್ರ ಸಂಗ್ರಹಿಸಿರುವ ಧಾನ್ಯಗಳು ಇಲ್ಲ. ಆದರೆ ನಾನು ನನ್ನ ಮನೆ ಕೆಳಗಿರುವಂತಹ ಬಬ್ಲು ಹದ್ದು ಜೊತೆ ಕೇಳಿ ನಿನಗೆ ಕೊಡ್ತೀನಿ. ನಂತರ ಅವನಿಗೆ ನೀನು ಹಿಂತಿರುಗಿಸ್ತೀಯ ತಾನೇ ಅಂತ ಚಿಂಟು ಕೇಳಿದ್ಲು. ಖಂಡಿತ ಹಿಂತಿರುಗಿಸ್ತೀನಿ ಚಿಂಟು, ನಮಗೀಗ ತುಂಬಾ ಕಷ್ಟ ಇದೆ. ನೀನು ಸಹಾಯ ಮಾಡಿದ್ರೆ ನನಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳಿ ಮಿಂಟು ಹೇಳಿದ್ಲು. ಚಿಂಟು ಬಬ್ಲು ಹದ್ದಿನ ಮನೆಗೆ ಬಂದು ಎಲ್ಲ ವಿಷಯನೂ ಹೇಳಿ ಅವನ ಜೊತೆ ಇದ್ದಂಥ ಸ್ವಲ್ಪ ಧಾನ್ಯಗಳನ್ನು ತಗೊಂಡು ಬಂದ್ಲು. ಹಾಗೂ ಅದನ್ನು ಮಿಂಟುಗೆ ಕೊಟ್ಟು ಅವಳ ಊರಿಗೆ ಕಳಿಸಿದ್ಲು. ಧಾನ್ಯಗಳನ್ನು ತಂದ ಮಿಂಟು ಮಳೆಗಾಲಕ್ಕಾಗಿ ದಿನಾಲೂ ಕಾಯ್ತಾ ಇದ್ಲು. ಮಳೆಗಾಲ ಬಂದ ತಕ್ಷಣ ಅವಳು ತನ್ನ ತೋಟದಲ್ಲಿ ಧಾನ್ಯಗಳನ್ನು ಬಿತ್ತನೆ ಮಾಡಿದ್ಲು. ಅಯ್ಯೋ, ಮಳೆಗಾಲದ ಸೀಸನ್ ಇದು, ಈ ಕಾಲದಲ್ಲೂ ಮಳೆ ಇಲ್ಲ ಅಂದರೆ ಏನು ಮಾಡೋದು? ನಾನು ಧಾನ್ಯಗಳನ್ನು ಬಿತ್ತನೆ ಈಗಾಗಲೇ ಮಾಡಿದ್ದೀನಿ. ದೇವ್ರೇ, ದಯವಿಟ್ಟು ಮಳೆ ಬರೋ ಹಾಗೆ ಮಾಡಪ್ಪ. ಮಳೆ ಬರಲೇ ಇಲ್ಲ. ಮಳೆ ಬರೆದಿರೋ ಕಾರಣ ಹಾಕಿದ ಧಾನ್ಯ ಯಾವುದೂ ಕೂಡ ಬೆಳೀಲಿಲ್ಲ. ಈ ಮನಸ್ವಿ ಕಾಡಲ್ಲಿ ಮಳೆಗಾಲ ಪ್ರಾರಂಭವಾಗಿಬಿಟ್ಟಿತ್ತು. ಜೋರಾದ ಮಳೆ ದಿನವಿಡೀ ಸುರಿತಾ ಇತ್ತು. ಚಿಂಟು, ನಾನು ನಿನ್ನನ್ನು ನಂಬಿ ಆಹಾರ ಧಾನ್ಯಗಳನ್ನು ಕೊಟ್ಟಿದ್ದೀನಿ. ಮಳೆಗಾಲ ಪ್ರಾರಂಭವಾಗಿದೆ, ನನಗೀಗ ನನ್ನ ಆಹಾರ ಧಾನ್ಯಗಳು ಬೇಕು ಅಂತ ಬಬ್ಲು ಹದ್ದು ಬಂದು ಜಗಳ ಮಾಡೋಕ್ಕೆ ಶುರು ಮಾಡ್ತು. ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಹೊರಟೋಗಿದೆ ಚಿಂಟು. ನಾನು ನಿನ್ನ ಮಗಳನ್ನು ಕರ್ಕೊಂಡು ಹೋಗಿ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ತೀನಿ, ಆಮೇಲೆ ನೀನು ಬಿಡಿಸ್ಕೊಂಡು ಹೋಗು ಅಂತ ಹೇಳಿ ಬಬ್ಲು ಹದ್ದು ಚಿಂಟು ಮಗಳನ್ನು ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಚಿಂಟು ತನ್ನ ಮಗಳಿಗಾಗಿ ಮಿಂಟುನ ಹುಡುಕೊಂಡು ಅವಳ ಮನೆಗೆ ಹೋದ್ಲು. ನಡೆದ ಎಲ್ಲ ವಿಷಯನೂ ಕೂಡ ತುಂಬಾ ಬೇಸರ ಪಡ್ಕೊಂಡು ಮಿಂಟು ಜೊತೆ ಹೇಳಿದ್ಲು. ನನ್ನ ಕ್ಷಮಿಸು ಗೆಳತಿ, ಮಳೆಗಾಲ ಬಂದರೂ ಕೂಡ ಈ ನಮ್ಮ ಕಾಡಲ್ಲಿ ಮಳೆನೇ ಬರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ದೇವ್ರೆ, ಇವತ್ತಾದರೂ ಮಳೆ ಬರಲಪ್ಪ. ನನ್ನಿಂದಾಗಿರೋ ತಪ್ಪು ನಾನು ಸರಿ ಮಾಡಲೇಬೇಕು ಅಂತ ಮಿಂಟು ತುಂಬಾ ಬೇಸರ ಮಾಡಿಕೊಂಡ್ಳು. ಪರವಾಗಿಲ್ಲ ಮಿಂಟು, ನೀನು ಬೇಕಂತ ಮಾಡಿದ್ಯಾ? ಇಲ್ಲ ತಾನೇ? ಇವತ್ತು ವಾತಾವರಣ ಮಳೆ ಬರೋ ಥರ ಇದೆ. ಇವತ್ತು ಮಳೆ ಬರ್ಬೋದು, ನಾವು ಕಾಯೋಣ. ಖಂಡಿತವಾಗಿಯೂ ಕೂಡ ನನ್ನ ಮಗಳನ್ನ ನಾವು ಬಿಡಿಸ್ಕೊಂಡು ಬರಬಹುದು ಅಂತ ಚಿಂಟು ಮಿಂಟುಗೆ ಧೈರ್ಯ ತುಂಬಿದ್ಲು. ಕಾಡಲ್ಲಿ ಆ ರಾತ್ರಿ ಜೋರಾಗಿ ಮಳೆ ಸುರಿಯೋದಕ್ಕೆ ಪ್ರಾರಂಭವಾಯಿತು. ಆ ಮಳೆನೂ ಲೆಕ್ಕಿಸದೆ ಕೂಡ ಚಿಂಟು ಮತ್ತು ಮಿಂಟು ಇಬ್ಬರು ತಮ್ಮ ಜಾಗದಲ್ಲಿ ಧಾನ್ಯಗಳನ್ನು ಬಿತ್ತೋಕೆ ಶುರು ಮಾಡಿದ್ರು. 1 ವಾರದ ನಂತರ ಧಾನ್ಯಗಳೆಲ್ಲ ಫಸಲನ್ನು ನೀಡ್ತು. ಅವರಿಬ್ಬರಿಗೂ ಕೂಡ ತುಂಬಾ ಖುಷಿಯಾಯಿತು. ಅದನ್ನು ಇಟ್ಕೊಂಡು ಅವರಿಬ್ಬರು ಬಬ್ಲು ಹದ್ದಿನ ಮನೆಗೆ ಬಂದರು. ಧಾನ್ಯನೆಲ್ಲ ಬಬ್ಲು ಹದ್ದಿಗೆ ಕೊಟ್ಟರು. ಬಬ್ಲು ಹದ್ದು ಚಿಂಟುನ ಮಗಳನ್ನು ಚೆನ್ನಾಗಿಯೇ ನೋಡ್ಕೊಂಡಿದ್ಲು, ಏನೂ ಕಷ್ಟನೂ ಕೊಟ್ಟಿರಲಿಲ್ಲ. ಬಬ್ಲು ಹದ್ದು ಕೂಡ ಅವ್ರ ಜೊತೆ ಕ್ರೂರವಾಗಿ ನಡ್ಕೊಂಡಿದ್ದಕ್ಕೆ ಕ್ಷಮೆಯನ್ನು ಕೇಳಿದ್ಲು. ಅಂದಿನಿಂದ ಅವರು ಮೂವರು ಆತ್ಮೀಯ ಗೆಳೆಯರಾದರು.